ಸುಳ್ಯ ತಾಲೂಕಿನ ಬೆಳ್ಳಾರೆ ಸಮೀಪದ ಡಾಕ್ಟರ್ ಶಿವರಾಮ ಕಾರಂತ ಪ್ರಥಮ ದರ್ಜೆ ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರಿಗೆ ಬಸ್ ಸೌಕರ್ಯವಿಲ್ಲದೆ ತೀವ್ರ ಸಮಸ್ಯೆಗೆ ಒಳಗಾಗುತ್ತಿದ್ದಾರೆ. ಬೆಳ್ಳಾರೆ ವಾಣಿಜ್ಯ ಕೇಂದ್ರವಾಗಿ ವಿದ್ಯಾ ಕೇಂದ್ರವಾಗಿ ಅಭಿವೃದ್ಧಿಯನ್ನ ಕಾಣುತ್ತಿದೆ. ಇಲ್ಲಿ ಅನೇಕ ಸರ್ಕಾರಿ ಹಾಗೂ ಖಾಸಗಿ ಶೈಕ್ಷಣಿಕ ಕೇಂದ್ರಗಳು ಇವೆ. ಸುಳ್ಯ ಹಾಗೂ ಪುತ್ತೂರು ತಾಲೂಕಿನ ಸಾವಿರಾರು ವಿದ್ಯಾರ್ಥಿಗಳು ಪೆರುವಾಜೆ ಬೆಳ್ಳಾರೆ ಕಾಲೇಜುಗಳಿಗೆ ವಿದ್ಯಾರ್ಜನೆಗಾಗಿ ಆಗಮಿಸುತ್ತಿದ್ದಾರೆ. ಆದರೆ ಸಮಯಕ್ಕೆ ಸರಿಯಾಗಿ ಬಸ್ಸುಗಳಿಲ್ಲದೆ ವಿದ್ಯಾರ್ಥಿಗಳು ಈ ವರ್ಷ ಕಾಲೇಜಿಗೆ ಬರುವುದಕ್ಕೆ ಹಿಂದೇಟು ಹಾಕುತ್ತಿದ್ದಾರೆ. ವಾಣಿಜ್ಯ ವ್ಯವಹಾರ ದೃಷ್ಟಿಯಿಂದ ಪುತ್ತೂರು ಹಾಗೂ ಸುಳ್ಯ ತಾಲೂಕಿನ ಗಡಿಭಾಗದ ಜನರು ಬೆಳ್ಳಾರಿಗೆ ಪೇಟೆಗೆ ಭೇಟಿ ನೀಡುತ್ತಾರೆ. ಬೆಳ್ಳಾರೆ ಪೇಟೆ ಒಂದು ಕಡೆ ಸುಳ್ಯ ತಾಲೂಕು ಕೇಂದ್ರವನ್ನ, ಮತ್ತೊಂದು ಕಡೆ ಪುತ್ತೂರು ತಾಲೂಕನ್ನ ಹಾಗೂ ಮತ್ತೊಂದು ಕಡೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ತೀರ್ಥಕ್ಷೇತ್ರವಾದ ಕುಕ್ಕೆ ಸುಬ್ರಹ್ಮಣ್ಯವನ್ನ ಸಂಪರ್ಕಿಸುತ್ತಿದೆ. ಬೆಳ್ಳಾರೆ ಇನ್ನು ಕೆಲವು ಮೂಲಭೂತ ಸೌಕರ್ಯಗಳಿಂದ ದೂರ ಉಳಿದಿರುವುದಕ್ಕೆ ಸ್ಥಳೀಯರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ನಮಗೆ ಕಾಲೇಜಿಗೆ 4 ಕಿಲೋಮೀಟರ್ ಇದ್ದು ಅಲ್ಲಿಗೆ ಹೋಗ್ಲಿಕ್ಕೆ ಯಾವುದೇ ಬಸ್ಸಿನ ವ್ಯವಸ್ಥೆ ಇಲ್ಲ. ಸೊ 3 ಬಸ್ಸುಗಳನ್ನು ಹಾಕಿದ್ರು ಕನಿಷ್ಠ 750 ಮಂದಿ ಹತ್ರ ಇದ್ದೇವೆ ನಾವು. ಹಾಗಾಗಿ 3 ಬಸ್ಸುಗಳನ್ನು ಹಾಕಿದ್ರು ನಮಗೆ ವಿದ್ಯಾರ್ಥಿಗಳಿಗೊಂದು ಕಲೀಲಿಕ್ಕೆ ಒಳ್ಳೆದಾಗ್ತಿತ್ತು. ಹಾಗೆ ಮತ್ತೆ ನಮಗೆ ಪುತ್ತೂರಿಂದ ಬರುವಂಥದ್ದು ಹಾಗೆ ಬೆಳ್ಳಾರೆಗೆ ಬರುವ ವಿದ್ಯಾರ್ಥಿಗಳು ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊ ಆ ಟೈಮಿಂಗ್ಸನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ ಒಳ್ಳೆಯದಿತ್ತು. ಮತ್ತು ಇಲ್ಲಿ 9:15ಗೆ 3 ಬಸ್ಸುಗಳು ಹೊರಡುವ ಹಾಗೆ ಇದ್ದರೆ ಚೆನ್ನಾಗಿತ್ತು. ಈಗಾಗಲೇ ನಾವು KSRTCಗೆ ನಮ್ಮ ಕಾಲೇಜು ವತಿಯಿಂದ ಪ್ರಿನ್ಸಿಪಲ್ರ ಸಹಾಯದಿಂದ ನಾವು ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದೇವೆ. ಇನ್ನು ನಮ್ಮ ಬೇಡಿಕೆ ಈಡೇರದಿದ್ದರೆ ನಾವು ಪರಿಣಾಮಕಾರಿಯಾಗಿ ಹೋರಾಟವನ್ನು ಮಾಡಬೇಕಾಗಿದೆ. ಇನ್ನು ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳು ಅನೇಕ ವರ್ಷಗಳಿಂದ ಸಮರ್ಪಕವಾಗಿ ಸರಿಯಾದ ಸಮಯಕ್ಕೆ ಸರ್ಕಾರಿ ಬಸ್ಸುಗಳಿಲ್ಲದೆ ಸಮಸ್ಯೆ ಎದುರಿಸುತ್ತಾ ಬರುತ್ತಿದ್ದಾರೆ. ಹೆಚ್ಚಾಗಿ ಖಾಸಗಿ ವಾಹನಗಳಲ್ಲಿ ದುಂದು ವೆಚ್ಚ ನೀಡಿ ಕಾಲೇಜಿಗೆ ಬರುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿದ್ಯಾರ್ಥಿಗಳ ಈ ಸಮಸ್ಯೆಯನ್ನ ಪರಿಹರಿಸಿಕೊಡಬೇಕೆಂದು ವಿದ್ಯಾರ್ಥಿಗಳು ಹಾಗೂ ವಿದ್ಯಾರ್ಥಿಗಳ ಹೆತ್ತವರು ಒತ್ತಾಯಿಸಿದ್ದಾರೆ. ಬೆಳಿಗ್ಗೆ 9-9:30 ಗಂಟೆಗೆ 2 ಬಸ್ ಉಂಟು. ಒಂದು ಸವಣೂರು ಪುತ್ತೂರು ಆಗಿ, ಮತ್ತೊಂದು ಸುಳ್ಯದಿಂದ ಬಂದು ಬೆಳ್ಳಾರೆ ಆಗಿ. ಅದರಲ್ಲಿ ಭಯಂಕರ ಜನ ಇದ್ದಾರೆ. ಮಕ್ಕಳಿಗೆ ಎಷ್ಟೋ ಮಕ್ಕಳು ನೇಲಿಗೊಂಡು, ಹೆಣ್ಣು ಮಕ್ಕಳೆಲ್ಲ ನೇಲಿಗೊಂಡೇ ಹೋಗ್ತಾ ಇದ್ದಾರೆ. ಆದರೂ ಜನ ಬಾಕಿ ಆಗ್ತಾರೆ. ಮತ್ತೆ ವಾಪಸ್ ಬಂದು ಅದೇ ಬಸ್ ತಿರುಗಿ ಏನೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ಹೆಣ್ಣು ಮಕ್ಕಳು ಮಾತ್ರ. ಗಂಡು ಮಕ್ಕಳು ಬೈಕಿನಲ್ಲಿ ರಿಕ್ಷಾದಲ್ಲಿ ಏನಾದರೂ ಹೋಗ್ತಾ ಇದ್ದಾರೆ. ಬಸ್ ಅಗತ್ಯ ಉಂಟು. ಇಲ್ಲಿಗೆ ಆ ಬಸ್ಸಿನ ಅಗತ್ಯ ಉಂಟು. ಮಕ್ಕಳಿಗೆ ಬಹಳ ತೊಂದರೆ ಆಗಿದೆ. ಅದಲ್ಲದೆ ವಾಪಸ್ ಬೇರೆ ಕ್ಲಾಸ್ ಸ್ಟಾರ್ಟ್ ಆಗಿದೆ ಡಿಗ್ರಿ ಕಾಲೇಜಿನಲ್ಲಿ. ಹಾಗಾಗಿ ಇನ್ನೂ ಬಸ್ಸಿನ ಅಗತ್ಯ ಉಂಟು. ತೇಜೇಶ್ವರ್, V4 News 24/7 ಬೆಳ್ಳಾರೆ.